ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಜೇವರ್ಗಿ ತಾಲೂಕು ಚಿಗರಳ್ಳಿ ಕ್ರಾಸ್ ರಾಜ್ಯ ಹೆದ್ದಾರಿ ಬಂದ್ ಮಾಡುವ ಪ್ರಯುಕ್ತ ರೈತರು ಬೆಳೆದಿರುವ ತೊಗರಿಗೆ 12,500 ಬೆಂಬಲ ಬೆಲೆ ಕೊಡಬೇಕು ಎಂದು ಮತ್ತು ಕೇಂದ್ರ ಸರ್ಕಾರ 1,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕೆಂದು KMF ಮಾದರಿಯಲ್ಲಿ ತೊಗರಿ ಕೇಂದ್ರ ತೊಗರಿ ಬೋರ್ಡ್ ಬಲಪಡಿಸಬೇಕು ಎಂದು ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ಸಂಪೂರ್ಣ ಬೆಳೆ ನಾಶವಾಗಿರುವ ಕಾರಣ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಚಿಗರಳ್ಳಿ ಕ್ರಾಸ್ ಬಂದ್ ಮಾಡಿ ಹೋರಾಟ ಮಾಡಲಾಯಿತು. ಸಾರ್ವಜನಿಕರಲ್ಲಿ ನಾನು ಕಳಕಳಿಯ ಮನವಿ ಏನ್ ಮಾಡ್ಕೊಂತೀನಿ ಅಂತಂದ್ರೆ, ಇಲ್ಲಿ ಸೆಲೆಬ್ರಿಟಿಗಳಿಗೆ ರಾಜಕೀಯದವರಿಗೆ ನೀವೇನು ಆದ್ಯತೆ ಕೊಡ್ತಿಲ್ಲ. ಅವ್ರು ಬಂದಾಗ ಚಪ್ಪಾಳೆ ಹೊಡೆಯೋದು, ಅವ್ರಿಂದ ಹೋಗೋದು ಮಾಡೋದು ಮಾಡ್ತಿಲ್ಲ. ಅದನ್ನ ಬಿಟ್ಟು ನೀವು ರೈತರು ಮಾಡ್ತಕ್ಕಂಥ ಈ ಹೋರಾಟಕ್ಕೆ ಏನಾದ್ರೂ ಸ್ಪಂದನೆ ಕೊಟ್ಟಿದ್ದೆ ಆದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ನಮ್ಮಲ್ಲಿ ಬರಬೇಕಾಗುತ್ತೆ ಅಂತ ಸನ್ನಿವೇಶ ನಾವು ಮಾಡಬಹುದು. ಅದು ನಾವು ಮಾಡ್ಬೇಕಾದ್ರೆ ಮೊಟ್ಟ ಮೊದಲೇ ಆದ್ಯತೆ ಜನರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂತಂದ್ರೆ ಎಲ್ಲರೂ ಕೂಡ ಹಳ್ಳಿಯಲ್ಲಿರ್ತಕ್ಕಂಥವ್ರು ಹಾಗೆ ರೈತರು ಬೆಳೆದಿರ್ತಕ್ಕಂಥ ಅನ್ನ ತಿನ್ನೋರು ಹೊರತಾಗಿ ಬೇರೆ ಏನು ತಿನ್ನೋದಿಲ್ಲ ಯಾರು ಕೂಡ ನನ್ನ ಪ್ರಕಾರ. ಹಾಗಾಗಿ ತಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ರೈತ ಇದ್ರೆ ಮಾತ್ರ ದೇಶ, ರೈತ ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ಜೀವಂತವಾಗಿರೋದಕ್ಕೆ ಸಾಧ್ಯ. ಅದನ್ನ ತಿಳ್ಕೊಂಡು ರೈತರಿಗೆ ಆದಷ್ಟು ಬೆಂಬಲ ಕೊಡೋದನ್ನ ಕಲ್ತ್ಕೊಳ್ಳೋದಂತೂ ಒಳ್ಳೆಯದು ನನ್ನ ಪ್ರಕಾರ. ಇವಾಗ ಬಹಳಷ್ಟು ಕಡೆ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟಕ್ಕೀಡಾಗಿ ಸಾಲ ಬಾಧೆ ಪಾಲಾರದೆ ನೀರು ನೈಕೊಂಡು ವಿಷ ಕುಡಿದು ಸಾಯ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಅದ್ರ ಬಗ್ಗೆ ಯಾರು ಕೂಡ ಜಕಾರ ಎತ್ತಾ ಇಲ್ಲ. ಆ ತರ ಆಗಿರೋ ಸನ್ನಿವೇಶಕ್ಕೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ನಮ್ಗೆ ನಾಚಿಕೆ ಆಗ್ತದೆ. ನಾವೇನು ಕರ್ನಾಟಕದಲ್ಲಿ ಇದ್ದೇವೆ, ಏನು ಸಿಂಗಾಪುರ್ ಪಾಕಿಸ್ತಾನದಲ್ಲಿ ಇದ್ದೇವೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈ ಭಾಗದಲ್ಲಿ ವ್ಯವಸ್ಥೆ ಯಾವ ತರ ಕೆಟ್ಟಿದೆಯಪ್ಪ ಅಂತಂದ್ರೆ, ಒಬ್ಬ ಜನಪ್ರತಿನಿಧಿ ಬಂದಾಗ ಅವನಿಗೆ ಕೊಡ್ತಕ್ಕಂಥ ಗೌರವ, ಅವನ ಹಿಂದೆ ನೀವು ಹೋಗಿ ಚಪ್ಪಾಳೆ ತಟ್ಟಿ ಅವನ ಬೆನ್ನ ಹಿಂದೆ ನಾಯಿ ತರ ಆಲೋದನ್ನ ಬಿಟ್ಟು ರೈತರಿಗೆ ಆಗಿರ್ತಕ್ಕಂಥ ಕಷ್ಟಕ್ಕೆ, ಸಾರ್ವಜನಿಕರು ಆಗಿರ್ತಕ್ಕಂಥ ಕಷ್ಟದ ಬಗ್ಗೆ ತಾವು ಗಮನ ಕೊಟ್ಟು ಹೋರಾಟ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಬೆನ್ನಿಂದ ನೀವು ನಿಂತುಕೊಂಡಿದ್ದೆ ಆದ್ರೆ ಈ ಕಲಬುರಗಿ ಭಾಗ ಸಿಂಗಾಪುರ್ ಅಲ್ಲ, ಇದು ದೆಹಲಿ ಆಗ್ತಕ್ಕಂಥದ್ದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ನಾವು ದೆಹಲಿಯ ಮಾದರಿಯಲ್ಲಿ ನಾವು ಕಲಬುರಗಿ ಸೃಷ್ಟಿ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಬ್ಬೊಬ್ಬ ಹೋರಾಟಗಾರ ಹುಟ್ಟುಕೊಳ್ಬೇಕು. ನೇರವಾಗಿ ನಾವು ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಮೋದಿ ಆಗಿರ್ಬೋದು, ಅವ್ರ ಎದುರಿಗೆ ಹೋಗಿ ನಿಂತು ಅವ್ರ ಶರ್ಟ್ ಹೊರಡಿಸಿ ಕೇಳ್ತಕ್ಕಂಥ ತಾಕತ್ತು ನಮ್ಮಲ್ಲಿ ಇರಬೇಕು. ಆ ತಾಕತ್ತು ನಾವು ಏನಾದ್ರೂ ರೂಢಿ ಮಾಡ್ಕೊಂಡಿದ್ದೆ ಆದ್ರೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ಕಷ್ಟ ಆಗಲ್ಲ ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ನಾವು ಹೋರಾಟ ಏನು ಸಾಯತಂತ ಇದು ಇದ್ದಿದ್ದೆ ನಮ್ಗೆ. ಯಾಕಂತಂದ್ರೆ ನಾವು ಎಲ್ಲಿವರೆಗೆ ನಾವು ಒಗ್ಗಟ್ಟಾಗೋದಿಲ್ಲ, ಒಗ್ಗಟ್ಟಾಗಿ ಎಲ್ಲರೂ ಹೋರಾಟ ಮಾಡೋದಿಲ್ವೋ ಅಲ್ಲಿ ತರ ನಾವು ರೋಡ್ದಲ್ಲಿ ಬಂದು ಕುಂತ್ಕೋಬೇಕು, ಒದರಬೇಕು, ಮನೆಗೆ ಹೋಗ್ಬೇಕು. ಇದು ನಮ್ಗೆ ಇಲ್ಲಿಗೆ ಸ್ಟಾಪ್ ಆಗ್ಬೇಕು ನನ್ನ ಪ್ರಕಾರ. ಯಾಕಂತಂದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದಾಗೇನೆ ನಮ್ಗೆ ಏನಾದ್ರೂ ಒಳ್ಳೇದಾಗುತ್ತೆ. ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಬೇಕು. ಅಜಯ್ ಸಿಂಗ್ ಅಂತವ್ರು ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅಂತವ್ರು ಆಗಿರ್ಬೋದು, ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಆಗಿರ್ಬೋದು, ಅವನೇನು ಬೇರೆ ಅಲ್ಲ. ಎದನ್ನಾಗಿ ನಂಗೆ ಹಿಡಿದು ನಾವು ಕೇಳಬೇಕು, ಯಾಕಪ್ಪ ನೀನು ಓಟ್ ಆಗಿ ನಾವು ಗೆಲ್ಸಿವಿ, ನಾವೇನು ಓಟ್ ಆಗಿ ಗೆಲ್ಸಿ ಅಂತ ನಿನ್ನ ಮನ್ಸಿಗೆ ಬಂದಾಗ ನೀನು ಇರೋಕೆ ನಾವು ಓಟ್ ಹಾಕಿಲ್ಲ, ನಮ್ಮ ಕಷ್ಟಕ್ಕೆ ನೀ ಆಗ್ತೀಯಪ್ಪ, ನಮ್ಮ ಸ್ಪಂದನೆ ಕೊಡ್ತೀಯಪ್ಪ ಅಂತ ಹೇಳಿ ನಾವು ನಿಮ್ಗೆ ಓಟ್ ಹಾಕಿ ಕಳಿಸಿ ವಿಧಾನಸೌಧವರೆಗೂ. ನಮ್ಮ ಬಗ್ಗೆ ನೀನು ಯಾಕೆ ಮಾತಾಡಲ್ಲಪ್ಪ, ರೈತರಿಗೆ ಆಗಿರ್ತಕ್ಕಂಥ ಕಷ್ಟಕ್ಕೆ ನೀನು ಯಾಕೆ ನೀನು ಪರಿಹಾರ ಕೊಡೋದ್ರಲ್ಲಿ ಉತ್ತರ ಆಗ್ತೀವಿ ಅಂದ್ರೆ ಕೇಳಬೇಕು. ಇದು ಪ್ರತಿಯೊಬ್ಬ ನಾಗರಿಕರು ಕೂಡ ಕೇಳಬೇಕು ನನ್ನ ಪ್ರಕಾರ. ನಾವು ರೈತ ಸಂಘಟನೆಯವರೇ ಅಂತೇನಿಲ್ಲ ನನ್ನ ಪ್ರಕಾರ. ಯಾಕಂತಂದ್ರೆ ಎಲ್ಲರೂ ಕೇಳಿದಾಗೇನೆ ತಾನೇ ಹನಿ ಹನಿ ಬೀಳದೆ ಅಲ್ಲ. ಹಾಗಾಗಿ ಯುವಕರಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಇನ್ನು ಮುಂದಾದ್ರೂ ಜಾಗೃತಿ ಆಗಿ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೆ ಇನ್ನು ನಾವು ಪೊಲೀಸ್ ಬಾಂಧವರಲ್ಲಿ ನಾನು ಕಳಕಳಿ ಅಂತ ಹೇಳ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವೂ ಕೂಡ ಈಗ ನಾವು ಕುಂತು ನಾವು ಹೋರಾಟ ಮಾಡ್ತಾ ಇದೀವಲ್ಲ, ಈ ಪರಿಸ್ಥಿತಿ ತಮಗೂ ಕೂಡ ಅನ್ವಯ ಆಗುತ್ತೆ. ಯಾಕಂತ ತಾವು ತಿಳ್ಕೋಬೇಕು, ತಮಗೆ ಅರ್ಥ ಆಗುತ್ತೆ, ನಾನು ಹೇಳೋದು ಬೇಕಾಗಿಲ್ಲ. ಈ ಪರಿಸ್ಥಿತಿ 100ಕ್ಕೆ 100 ನೀವು ರೋಡಿಗೆ ಬಂದು ಧರಣಿ ಮಾಡುವಂತ ಸನ್ನಿವೇಶ ಸೃಷ್ಟಿ ಆಗೇ ಆಗುತ್ತೆ. ಯಾಕಂತ ಈಗಿರ್ತಕ್ಕಂಥ ಸರ್ಕಾರ ಯಾವ ರೀತಿ ಇದಪ್ಪ ಅಂತಂದ್ರೆ, ವರಿಷ್ಠ ನಾಲ್ಕು ಸರ್ಕಾರ. ಈ ಸಿದ್ದರಾಮಯ್ಯನವ್ರೇನು 60 ವರ್ಷ ಆಗಿದೆ ಅಂತ ಹೇಳ್ತಿರಲ್ಲ, ನರುಮರು ಕಾಣುತ್ತೆ ನನ್ನ ಪ್ರಕಾರ.
ಹೇಳೋದೊಂದು ಮಾಡೋದೊಂದು. ಸ್ವಲ್ಪ ನಾಚಿಕೆ ಮಾನ ಏನಾದ್ರೂ ಇದ್ರೆ ಸಿದ್ದರಾಮಯ್ಯನವ್ರೆ, ಕಲ್ಯಾಣ ಕರ್ನಾಟಕ ಭಾಗ ಅಂತ ನೀವೇನು ಮರುನಾಮಕರಣ ಮಾಡಿದ್ರಲ್ಲ, ಅದು ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತಾ ಇರೋ ಅವ್ಯವಹಾರಗಳು ರೈತರಿಗೆ ಆಗಿರ್ತಕ್ಕಂಥ ಅವರಿಗೆ ಸೂಕ್ತವಾದ ಪರಿಹಾರ ಎಲ್ಲಿವರೆಗೂ ಕೊಡೋದಿಲ್ಲವೋ ಈ ಕಲ್ಯಾಣ ಕರ್ನಾಟಕ ಭಾಗ ಅಂತ ನಾಮಕರಣ ಮಾಡಿದ್ದಕ್ಕೂ ತಾವು ಸಾರ್ಥಕತೆ ಅಲ್ಲ. ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ತಮ್ಮ ಹತ್ರ ಏನಾದರೂ ಸ್ವಲ್ಪ ನಯ ವಿನಯ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ಕೊಂತೀನಿ, ಈ ಭಾಗದ ಜನರಿಗೆ ಆಗಿರ್ತಕ್ಕಂಥ ಕಷ್ಟಕ್ಕೆ ಕೂಡಲೇ ತಾವು ಸ್ಪಂದನೆಯನ್ನ ಕೊಟ್ಟು ಪರಿಹಾರ ಘೋಷಣೆ ಮಾಡಿದ್ರೆ ಒಳ್ಳೆಯದು. ಇನ್ನು ಅಜಯ್ ಸಿಂಗ್ನವ್ರ ವಿಷಯಕ್ಕೆ ಬಂದಾಗ ಈ ಭಾಗದಲ್ಲಿ ನಾನು ಕೇಳುವ ಹಾಗೆ ಬಹಳಷ್ಟು ತೊಂದರೆಗಳಿದ್ದಾವೆ. ಅವ್ರ ಅಪ್ಪ ಕೂಡ ಈ ಮಿನಿಸ್ಟರ್ ಆಗಿ ಒಬ್ಬ ಸಚಿವರಾಗಿ ಒಬ್ಬ ಶಾಸಕರಾಗಿ ತಾವು ಏನ್ ಮಾಡಿದ್ರಿ, ಅದು ಈ ಭಾಗ ಯಾಕೆ ಇನ್ನೂವರೆಗೆ ಡೆವಲಪ್ ಆಗಿಲ್ಲ, ಮುಂದೆ ಬರ್ತಾ ಇಲ್ಲ? ಯಾಕಂದ್ರೆ ನೀವು ಏನ್ ಮಾಡ್ತಾ ಇರಲ್ಲ, ಒಳಗೆ ನೀವೇನು ಗಿಮಿಕ್ ಮಾಡಿ ರೈತರಿಗೆ ಜನರಿಗೆ ಮೋಸ ಮಾಡ್ತಾ ಇಲ್ಲ ಶ್ರಮಿಸಿ ನೀವು ಮನಿ ಪುಸ್ತಕ ಮಾಡ್ತಾ ನೀವು ಜನರ ಪುಸ್ತಕ ನೀವು ಬರ್ತಾ ಇಲ್ಲ. ಹಾಗಾಗಿ ನಾನು ಚಿತ್ತಾಪುರ ಮತಕ್ಷೇತ್ರದ ಪ್ರಿಯಾಂಕಾ ಅವರಲ್ಲಿ ಕೂಡ ನಾನು ಒಂದು ಮನವಿ ಏನ್ ಮಾಡ್ಕೊಡ್ತೀನಿ, ನೀವು ಚಿತ್ತಾಪುರ ಮತಕ್ಷೇತ್ರಕ್ಕೆ ಸೀಮಿತವಾದವರಲ್ಲ, ಒಬ್ಬ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ನೀವು ಮಾಡಬೇಕಾಗಿರೋ ಕರ್ತವ್ಯ ಏನಂತಂದ್ರೆ ನಿಮಗೆ ಬರ್ತಕ್ಕಂಥ 4 ತಾಲೂಕು ಜವಾಬ್ದಾರಿ ನಿಮಗಿದೆ. ಪ್ರತಿಯೊಂದು ತಾಲೂಕಿನಲ್ಲಿ ಹೋಗಿ ಯಾವ್ಯಾವ ರೈತರಿಗೆ ಏನೇನು ಆಗ್ತಾ ಇದೆ, ಸಾರ್ವಜನಿಕರಿಗೆ ಏನು ಕೊಂದು ಕೊರತೆ ಆಗ್ತಕ್ಕಂಥ ಗಮನ ಇಟ್ಕೊಳ್ಬೇಕು. ಎಲೆಕ್ಷನ್ ಹತ್ರ ಬಂದಾಗ ಓಟ್ ಕೇಳೋದಕ್ಕೆ ಬಂದು ಎಲೆಕ್ಷನ್ ಮುಗಿದ ನಂತರ ನಿಮ್ಮ ಮನೆಯಲ್ಲಿ ನೀವು ಕುಂತ್ರೆ ನೀವೇನು ನಿಮ್ಗೆ ಓದಾಕಲ್ಲ ಏನಾಗಬೇಕಂತ ಭಾಷೆ ಬರ್ತಾ ಇಲ್ಲ. ಯಾಕಂತಂದ್ರೆ ನೀವು ಎಲೆಕ್ಷನ್ ಹತ್ರ ಬಂದಾಗ ಮನೆಗೆ ಹೋಗಿ ಕಾಲು ಬಿದ್ದು ಕೈ ಜೋಡಿಸಿ ನೀವು ಓಟ್ ಕೇಳ್ತಿರಲ್ಲ, ಅದೇ ತರ ರೈತರಿಗೆ ಪ್ರತಿಯೊಬ್ಬ ರೈತನ ಮನೆಗೆ ಸಾರ್ವಜನಿಕರ ಮನೆಗೆ ಒಂದು ಸಾರಿ ಆದ್ರೂ ತೆರಳಿ ನಿಮ್ಗೆ ಏನು ಕಷ್ಟ ಇದೆ ಅಂತಕ್ಕಂಥದ್ದನ್ನ ಕೇಳಿ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ದಿನ ಆದ್ರೂ ಮಾಡಿದ್ರ ನನ್ನ ಪ್ರಕಾರ ಇಲ್ಲ. ಯಾಕಂದ್ರೆ ಜನರು ಕೂಡ ತಿಳ್ಕೊಳ್ಬೇಕು, ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮ ಬಾಂಧವ್ಯ ಕೂಡ